ಅಂಡರ್ವುಡ್ ನಾಗನ ನಾಗ ನಾನು ನರಹಂತಕ ಮಾತನಾಡುವುದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿ ರಣರುದ್ರ ಮತ್ತು SP ಶಕ್ತಿ ಕುಮಾರನ ಪ್ರಾಣಾಯಾಮನ ಪಾದ ಸೇರಬೇಕು. ಓಕೆನಾ? ಒಂದೇ ಹೇಟಿಗೆ 3 ಜನ ಬಂಡರ ವೃದ್ಧ ಕಟ್ಟಿ ನಾನಿನ ಪಾದ ತೋರಿಸುತ್ತೇನೆ. ಆ 3 ಜನ ಬಂಡರನ್ನು ಒಂದೇ ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಮೊದಲು ನಮ್ಮ ಕಡುವೈರಿಯಾದ ಕಾರ್ತಿಕನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದನ ಹೆಣ ಎಂದು ಹದ್ದುಗಳ ಪಾಲಾದರೆ ಅವನ ಹಣ ತುಂಬಿದ ಖಜಾನೆ ಈ ನರಹಂತಕನ ಪಾದಕ್ಕೆ. ಹಾಗಾದರೆ ಈಗ ಅವನು ಎಲ್ಲಿದ್ದಾನೆ? ಕಾಮತ್ ಹೋಟೆಲ್ ನೆರವಿನೆಯ ಮಾಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ವಿದೇಶಿಯರಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ನಾವು ಬೇಗನೆ ಹೋಗಿ ಅವರನ್ನು ಫಿನಿಶ್ ಮಾಡಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡು. ಓಕೆ ನರಹಂತಕ, ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾಡಿ ಹಣ ಸಂಪಾದಿಸಬೇಕೆಂದು ಛಲ ತೊಟ್ಟು ನಿಂತಿರುವ ಚೋದ್ಯ. ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವುದಕ್ಕಿಂತ ಮುನ್ನ ನಿನ್ನ ದೇಹವನ್ನು ಪರಲೋಕಕ್ಕೆ ಮಾಡಲು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತಿದ್ದಾನೆ ಗಂಡು ಹುಲಿಗಳ ಗಂಡ ಈ ನಗ. ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಪ್ರಸಾದ್ ಇನ್ನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ ನಾನೇ ನಾಯಕ. ನಾನು ಮಾಡಿದ್ದೆ ನುಡಿಮತ್ತು ಬಹುದಿನದ ನನ್ನ ಆಶದಂತೆ
ಬಗ್ಗೆ ಚರ್ಚಿಸಲು ನನ್ನ ಮಿತ್ರನಾದ ಶಿಕ್ಷಣ ಮಂತ್ರಿ ಹಾಗೂ ಎಸ್ ಪಿ ಸತ್ಯಕುಮಾರ್ ಅನ್ನು ಬರಲಕ್ಕೆ ಹೇಳಿದ್ದ. ಓಹೋ. ಬಂದಂತೆ ಕಾಣುತ್ತದೆ, ಬರಲಿ. ನಮಸ್ಕಾರ ಮಂತ್ರಿಗಳಿಗೆ. ಬರಬೇಕು ಬರಬೇಕು. ಶಿಕ್ಷಣ ಮಂತ್ರಿ ಹಾಗೂ ಎಸ್ ಪಿ ಸತ್ಯಕುಮಾರ್. ಗುಡ್ ಮಾರ್ನಿಂಗ್ ಪ್ರಸಾದ್. ಸರ್, ಅದೇನು ನಮ್ಮನ್ನು ಅರ್ಜೆಂಟ್ ಆಗಿ ಬರಲಿಕ್ಕೆ ಆಯಿತು? ಶಿಕ್ಷಣ ಮಂತ್ರಿ, ಗಾರ್ಮೆಂಟ್ ಫ್ಯಾಕ್ಟರಿಯ ಕಟ್ಟುವ ಅಡಿಗಲ್ ಸಮಾರಂಭಕ್ಕೆ ಬೇಕಾಗಿರುವ ಸಿದ್ಧತೆಯನ್ನು ಮಾಡಲು ನಿಮ್ಮನ್ನು ಕರೆಸಿದ್ದೆ. ಆಯ್ತು ಸರ್, ಆ ಕೆಲಸವನ್ನು ನನಗೆ ಬಿಡಿ. ಎಸ್ ಪಿ ಸತ್ಯಕುಮಾರ್, ಇಂದು ಸಾಯಂಕಾಲ 5 ಗಂಟೆಗೆ 75 ಜನ ಹುಡುಗಿಯರನ್ನು ಈ ದೇಶಕ್ಕೆ ಪಾರ್ಸಲ್ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿ ಒಟ್ಟಿಗೆ ನೀನು ರಕ್ಷಣೆ ಕೊಡಬೇಕು. ಓಕೆನಾ? ಓಕೆ ಸರ್. ಆದರೆ ಸೂಕ್ತವಾಗಿದ್ದು ನಿಮಗೆ ಸೇರಬೇಕಾದ ಬಾಬತ್ತು ಅಲ್ಲೇ ಸೇರಬೇಕು, ಅಲ್ಲೇ ಸೇರುತ್ತದೆ. ಓಕೆನಾ? ಓಕೆ ಸರ್, ನಾನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಕೂಗಿ ಕರೆಯೋಷ್ಟು ಧೈರ್ಯ ಬಂತಲ್ಲ ನಿನಗೆ? ನನ್ನ ಮಗನೇ, ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನು, ಪರ ರಾಜ್ಯದ ಪ್ರಧಾನ ಮಂತ್ರಿ ಆದರೆ ನಿಮ್ಮಂತ ಕೋಪಕ ವ್ಯಾಪಾರಿಗೆ ಈ ಆದನ್ನು ಕೊಡುವ ಮರ್ಯಾದೆ ಇಷ್ಟೇ. ಯಾರೋ ನೀನು ಕುನ ನಾನೇ
ಪುಂಡ ಪೋಖರಿಗಳ ಕಂಡ ಗಜಯ ಸೂರರ ಮಿಂಡ ನಿಮ್ಮಂತ ರಾಜಕಾರಣಿಗಳ ಗುರು ದೇಶದ್ರೋಹಿಗಳ ಶತ್ರು ನಾಕಾದ್ಮಿ ನಾಗ ನಾಗಣ್ಣ, ನಾಗ ನೀನ್ ಹೇಗೆ ಇಲ್ಲಿಗೆ ಬಂದೆ? ನಾನು ಏಕೆ ಇಲ್ಲಿಗೆ ಬಂದೆ? ನಿನ್ನ ತಲೆ ತೆಗೆದು ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನಾಯಿಗಳಿಗೆ ಹಾಕಲು ಬಂದಿರುವನು ಇದು ಹುಲಿಯಾರ್ ಕೊಟ್ಟದ ಈ ನಾಗ. ಲುಕ್ ಮಿಸ್ಟರ್ ನಾಗ, ಲುಕ್ ಮಿಸ್ಟರ್. ಈ ಮುಖ್ಯಮಂತ್ರಿ ಪವರ್ ಏನನ್ನೋದು ನೀ ಚೆನ್ನಾಗಿ ತಿಳಿದುಕೊಂಡು ಮಾತಾಡಲೇಕತ್ತ. ಲೇ ಪ್ರಸಾದ್, ನೀನ್ಯಾರು, ನಿನ್ನ ಪವರ್ ಏನು ಎನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಹಿಂದೆ ಒಬ್ಬ ಸೊಸೈಟಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿರುವ ನೀನು ಬಡವರಿಗೆಂದು ಸರ್ಕಾರದವರು ಕಳಿಸುತ್ತಿರುವ ಅಕ್ಕಿ, ಗೋಧಿ, ಸಕ್ಕರೆಯನ್ನು ನ್ಯಾಯ ಬೆಲೆಗೆ ಕೊಡದೆ 4 ರೂಪಾಯಿಗೆ ಕೊಡಬೇಕಾದ ಗೋಧಿಯನ್ನು 2 ರೂಪಾಯಿ, 3 ರೂಪಾಯಿಗೆ ಕೊಡಬೇಕಾದ ಅಕ್ಕಿಯನ್ನು 6 ರೂಪಾಯಿ, 6 ರೂಪಾಯಿಗೆ ಕೊಡಬೇಕಾದ ಸಕ್ಕರೆಯನ್ನು 12 ರೂಪಾಯಿ. ಹೀಗೆ ಒಂದಕ್ಕೆ 2ರಷ್ಟು ಬಡವರನ್ನು ದೋಚಿಕೊಂಡು ನಿನ್ನ ಬೊತ್ತು ಬೆಳೆಸಿಕೊಂಡು ತಲಾ ಒಂದು ಓಟಿಗೆ 100 ರೂಪಾಯಿಯಂತೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಓಟು ಹಾಕಿಸಿಕೊಂಡು ಮಂತ್ರಿ ಪಟ್ಟವನ್ನೇರಿ ಕೊನೆಗೆ ಓಟು ಹಾಕಿದಾಗ ಬಡವರ ಹೊಟ್ಟೆಯ ಮೇಲೆ ಹೊಡೆದು ಬದುಕುತ್ತಿರುವ ಈ ಜಗದ ಬಂಡ ಪಕ್ಷಕ್ಕೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ನಂತ ಬಂಡ ರಾಜಕಾರಣಿಗಳು ಈ ನಾಗನ ರಾಜ್ಯದಲ್ಲಿ ರಾಜ್ಯಭಾರ ಮಾಡುವುದು ಈ ಕನ್ನಡ ತಾಯ್ನಾಡಿಗೆ ಅವಮಾನ ಅಲ್ಲ. ಗಂಡು ಹುಲಿಗಳ ಹಲ್ಲು ಕಿತ್ತು ಹುಲಿಯ ಶಿಖರದ ಮೇಲೆ ಕುಳಿತು ಹುಲಿಯನ್ನೇ ಪಳಗಿಸುವ ಈ ನಾಗನಿಗಂತೂ ಮೊದಲೇ ಅವಮಾನ. ನಾಗ, ನನ್ನನ್ನು ಏನು ಮಾಡಬೇಡ. ನಿನಗೆ ಹಣ ಎಷ್ಟು ಬೇಕು ಕೇಳ, ಕೊಟ್ಟು ಬಿಡುತ್ತೀನಿ. ಬಿಟ್ಟು ಬಿಡು ನನ್ನ. ಬಿಟ್ಟು ಬಿಡಬೇಕಾ? ಲೇ ಪ್ರಸಾದ್, ಸ್ವತಂತ್ರ ಎಂದರೆ ನೆನಪಿಗೆ ಬರುವನು ಮಹಾತ್ಮ, ಯೋಧ ಎಂದರೆ ಸುಭಾಷ್ ಚಂದ್ರ ಬೋಸ್, ಉತ್ತಮ ರಾಜಕಾರಣಿ ಎಂದರೆ ಜವಾಹರಲಾಲ್ ನೆಹರು, ಬುದ್ಧಿವಂತ ಅಂದ್ರೆ ಎಂ ವಿಶ್ವೇಶ್ವರಯ್ಯ. ಅದರಂತೆ ದಿಲ್ಲಿ ಒಕ್ಕ ಪುಂಡ ಹುಲಿ ಎಂದರೆ ಈ ನಾಗ, ಗಂಡು ಹುಲಿಗಳ ಕಂಡ ಎಂದರೆ ಈ ನಾಗ, ಸೇಡಿಗಾಗಿ ಸಿಡಿದಂತ ಶಿವನಾಗ ಎಂದರೆ ಈ ನಾಗ. ಲೇ ಪ್ರಸಾದ್, ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರುವುದು ನಿನ್ನ ಹಣವಲ್ಲ.